ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲ ಥರ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಒಂದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ತುಂಬ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಥವಾ ಬ್ಯಾಚುಲರ್ಸ್ ಇರ್ತಾರೆ. ಅವರಿಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡದೆ ಹೇಗೆ ಒಂದು ಹೆಲ್ದಿ ವೆಜಿಟೇಬಲ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮನೇಲೇ ಇರೋವಂಥ ವೆಜಿಟೇಬಲ್ಸ್ನ ಯೂಸ್ ಮಾಡಿ ನಾನು ಇವತ್ತೊಂದು ವೆಜಿಟೇಬಲ್ ಫ್ರೈಸ್ ಮಾಡ್ತಿದ್ದೀನಿ. ನೋಡಿ, ಇದಕ್ಕೆ ನಾನು ಬ್ರೋಕಲಿ, ಕ್ಯಾಪ್ಸಿಕಮ್, ಕ್ಯಾರೆಟು, ಬೀನ್ಸು ಮತ್ತು ಒಂದು ಕಾರ್ನ್ ತೊಗೊಂಡಿರ್ತೀನಿ. ಈಗ ಫಸ್ಟಿಗೆ ನಾನು ಏನು ಮಾಡಬೇಕಂದ್ರೆ, ಫಸ್ಟು ಬ್ರೋಕಲಿನೆಲ್ಲ ನಾವು ಒಂದು ನೀರಿಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಮೀನ್ವೈಲ್ ನಾನೇನು ಮಾಡ್ತಿರ್ತೀನಿ, ಇಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಿರ್ತೀನಿ, ತರಕಾರಿನೆಲ್ಲ ರೆಡಿ ಮಾಡ್ಕೊಳ್ತಿರ್ತೀನಿ. ಕ್ಯಾಪ್ಸಿಕಮ್ನ ಒಂದು ನಿಮ್ಗೆ ಹೆಂಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ ರೆಡಿ ಆಯಿತು. ಮೀನ್ವೈಲ್ ನಾನೇನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆಗೆ ನೀರಿಟ್ಕೊಂಡು ಕಾರ್ನ್ನ ಬೇಯಿಸ್ಕೊಳ್ತೀನಿ. ಕಾರ್ನ ಬೇಯಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ತೊಗೊಳ್ತೀನಿ. ನೋಡಿ, 1 ಕಪ್ ಬೀನ್ಸ್ ತೊಗೊಂಡಿದ್ದೀನಿ, 1 ಕಪ್ ಕ್ಯಾರೆಟ್ ತೊಗೊಂಡಿರ್ತೀನಿ. ತರಕಾರಿ ತಿಂದಿರೋಂಥ ಮಕ್ಕಳೇನಾದರೂ ಇದ್ದರೆ ಈ ಥರ ಮಾಡಿ ಅವರು ಇಷ್ಟಪಟ್ಟು ತಿಂತಾರೆ. ಈಗ ಕಾರ್ನ್ ಬೆಂದಿದೆ, ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ನೀರಿಗೆ ಬ್ರೋಕಲಿನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನು ಇದೇ ನೀರಿಗೆ ಒಂದು 2 ನಿಮಿಷ ಉಪ್ಪು ಹಾಕಿ ಬೇಯಿಸ್ತೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದ್ರಿಂದ ಹುಳಗಳು ಏನಾದರೂ ಇದ್ದರೆ ಅದು ನೀಟಾಗಿ ವಾಶ್ ಔಟ್ ಆಗುತ್ತೆ. ಈಗ ನೋಡಿ, ಬೆಂದಿದೆ. ಬ್ರೋಕಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೋಡಿ ಇದನ್ನು ಟ್ರೈ ಮಾಡಿ, 100% ನೀವು ಇಷ್ಟಪಟ್ಟು ತಿಂತೀರಾ. ಈಗ ನಮ್ಮ ಮನೇಲಿ ಕೂಡ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಬ್ರೋಕಲಿ ಕೇಳಿದೆ ಚೆನ್ನಾಗಿದೆ, ಇಟ್ ಈಸ್ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಅಂತೇಳಿ, ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಈಗ ನೋಡಿ, 1 ಕಪ್ ಬ್ರೋಕಲಿ ತೊಗೊಂಡಿದ್ದೀನಿ. ಹಾಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅದು ಇನ್ನೊಂದು ಸತಿ ತೋರಿಸ್ತಿದ್ದೀನಿ ನೋಡಿ. ಈಗ ಮಸಾಲೆಸ್ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ಹೇಗೆ ಮಾಡೋದು ಅಂತ ತೋರಿಸ್ತಿರೋದ್ರಿಂದ ನಾನು ಯಾವುದೇ ಮಸಾಲೆನ ಯೂಸ್ ಮಾಡ್ತಿಲ್ಲ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ನೋಡಿ. ಬಾಣಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀವಿ. ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಸಾಲ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರಿಬೇಕು. ಹುರಿದಾದ್ಮೇಲೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಜಜ್ಜಿಟ್ಕೊಂಡಿದ್ದೆ. ಇದು ಟೇಸ್ಟ್ಗೋಸ್ಕರ ನೀವು ಬೇಕೆಂದರೆ ಆ್ಯಡ್ ಮಾಡ್ಬೋದು. ಬೆಳ್ಳುಳ್ಳಿನ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಬೋದು. ಈಗ ನೋಡಿ, 4 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ತೊಗೊಂಡಿರೋಂಥ ತರಕಾರಿಗಳನ್ನ ಒಂದೊಂದೇ ತೊಗೊಂಡು ಬಾಡಿಸ್ಕೊಳ್ತೀನಿ. ಈಗ ಬೀನ್ಸ್ ಆ್ಯಡ್ ಮಾಡಿಕೊಂಡೆ, ಆದಮೇಲೆ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ. ಇದು ಎರಡೇ ನಾವು ಬೇಯಿಸಿಲ್ಲ, ಸೊ ಇದನ್ನು ಎಣ್ಣೆಲೇ ಹುರ್ಕೊಂಡ್ರೆ ಇದು ಬೆಂದೋಗುತ್ತೆ. ಎಣ್ಣೆಲೇ ಬೇಯಿಸ್ತಿದ್ದೀನಿ ನೋಡಿ. ಈಗ 1 ಕಪ್ ಕಾರ್ನ್ ತೊಗೊಂಡಿದ್ದೀನಿ, ಬೇಯಿಸಿರೋಂಥ ಕಾರ್ನು. ಈಗ ಎರಡನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತರಕಾರಿಗಳನ್ನ ಈ ಥರ ತಿನ್ನೋದ್ರಿಂದ ಇದು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ, ಹಾಗೆ ಕೂಡ ಹೆಲ್ದಿ ಕೂಡ. ಈಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇದೆಲ್ಲ ಸೇರಿ ಒಂದು 5ರಿಂದ 10 ನಿಮಿಷ ನೀವು ಎಣ್ಣೆಲೇ ಹುರ್ಕೋಬೇಕು. ಈಗ ಬೇಯಿಸಿರೋಂಥ ಬ್ರೋಕಲಿ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ತೀನಿ. ಹುರ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ಸಾಕು. ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ, ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕುಟ್ಟಿರೋದನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಥರ ತರಕಾರಿನ ಎಣ್ಣೆಲೇ ಹುರ್ಕೊಳ್ತಿದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಲಿಡ್ನ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಎಲ್ಲ ಥರ ತರಕಾರಿ ಬೆಂದಿರುತ್ತೆ. ಈಗ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಅರಿಶಿನ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಆದಮೇಲೆ ನೋಡಿ, ಈಗ ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾದ್ರೆ ಬೇಯಿಸ್ಕೋಬೋದು. ನನಗೆ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈಗ ಲಾಸ್ಟಿಗೆ ನಾವೇನು ಮಾಡಬೇಕು, ಈ ಟೈಮಲ್ಲಿ ನಾವು ಜೀರಿಗೆ 1 ಸ್ಪೂನ್ ಮತ್ತು ಅರ್ಧ ಸ್ಪೂನ್ ಮೆಣಸು ತೊಗೊಂಡಿರ್ತೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ಕುಟ್ಕೊಂಡಿರ್ತೀನಿ. ಅದನ್ನು ಅದರ ಪುಡಿನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಆ್ಯಡ್ ಮಾಡ್ಕೊಂಡು ಈಗ ನೋಡಿ, ಸ್ವಲ್ಪ ಗರಂ ಮಸಾಲ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ ಇವಾಗ ಜೀರಿಗೆ ಮತ್ತು ಮೆಣಸು ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಒಂದು ಸತಿ ಅದನ್ನು ಒಂದು 2 ನಿಮಿಷ ಅದನ್ನು ಕುಕ್ ಮಾಡ್ಕೊಳ್ಳಿ. ಈಗ ವೆಜಿಟೇಬಲ್ ಫ್ರೈಸ್ ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಇಷ್ಟ ಆಗಿದ್ದರೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.